ಎಲ್ಲರಿಗೂ ನಮಸ್ತೆ. ನಾನು ಈ ಕ್ಲಾಸಲ್ಲಿ ಚಾಪ್ಟರ್ ನಂಬರ್ 5 ಡೆಸಿಮಲ್ಸಲ್ಲಿ ಒಂದು 25 ವರ್ಕ್ಡ್ ಎಕ್ಸಾಂಪಲ್ ಪ್ರಾಬ್ಲಮ್ ಸಾಲ್ವ್ ಮಾಡಿಸ್ತೀನಿ. ಕ್ವಶನ್ ನಂಬರ್ 1 ನೋಡಿ. ಕ್ವಶನ್ ನಂಬರ್ 1 ಈ ರೀತಿ ಇದೆ ನೋಡಿ, ಕೇರ್ಫುಲ್ಲಾಗಿ ವಾಚ್ ಮಾಡಿ. 1+ ಅಂತ ಬರ್ಕೊಳ್ಳಿ. ನೋಡಿ, ಡಿನಾಮಿನೇಟ್ರಲ್ಲಿ 1 0 ಇದೆ. 1 0 ಅಂದರೆ ಇಲ್ಲಿ ಒಂದು ಅಂಕಿ ಆದಮೇಲೆ ಚಿಕ್ಕ ಇಡಬೇಕು. ಫಸ್ಟು ನ್ಯೂಮರೇಟ್ರಲ್ಲಿ ಏನಿದೆ ಅದನ್ನು ಬರ್ಕೊಳ್ಳಿ. ಬರ್ಕೊಂಡಾದಮೇಲೆ ನೋಡಿ, ಡಿನಾಮಿನೇಟ್ರಲ್ಲಿ 1 0 ಇದೆ. 1 0 ಇದ್ದರೆ ಒಂದು ಅಂಕಿ ಆದಮೇಲೆ ಚುಕ್ಕಿ ಇಡಬೇಕು. ಪ್ಲಸ್ ಇದೆ, ಪ್ಲಸ್ ಹಾಕ್ಕೊಳ್ಳಿ. ನ್ಯೂಮರೇಟ್ರಲ್ಲಿ 1 ಇದೆ, 1 ಬರ್ಕೊಳ್ಳಿ. ಆಯಿತಾ? ಡಿನಾಮಿನೇಟ್ರಲ್ಲಿ 2 0 ಇದೆ. ಡಿನಾಮಿನೇಟ್ರಲ್ಲಿ 2 0 ಇದೆ ಅಂದರೆ 2 ಡಿಜಿಟು, 1 ಡಿಜಿಟು 2 ಡಿಜಿಟ್ ಆದಮೇಲೆ ಚುಕ್ಕಿ ಇಡಿ. ಪ್ಲಸ್ ಇದೆ, ಪ್ಲಸ್ ಬರ್ಕೊಳ್ಳಿ. ಮೇಲ್ಗಡೆ 1 ಇದೆ, 1 ಬರ್ಕೊಳ್ಳಿ. ಆಯಿತಾ? ಡಿನಾಮಿನೇಟ್ರು ನೋಡಿ, ಡಿನಾಮಿನೇಟ್ರಲ್ಲಿ 3 0 ಇದೆ. 3 0 ಇದ್ದರೆ 1 2 3 ಡಿಜಿಟ್ ಆದಮೇಲೆ ಚುಕ್ಕಿ ಹಾಕ್ಕೊಳ್ಳಿ. ನೆಕ್ಸ್ಟ್ ಏನು ಮಾಡಿ ಅಂದರೆ ಇದನ್ನು ಆ್ಯಡ್ ಮಾಡಿ. ಆ್ಯಡ್ ಹೆಂಗೆ ಮಾಡ್ತೀರಾ? ಈ ಪ್ರೊಸೀಜರ್ ಫಾಲೋ ಮಾಡಿ, 100% ಮಿಸ್ಟೇಕ್ಸ್ ಆಗಲ್ಲ. ಆಯಿತಾ? 1 ಇದೆ, 1.0 ಅಂತ ಬರ್ಕೊಳ್ಳಿ. ಇದು ನೋಡಿ, ಚುಕ್ಕಿ ಹಾಕಿ ಬಲಗಡೆ 1 ಇದೆ. ಫಸ್ಟು ಚುಕ್ಕಿ ಹಾಕಿ 0 1 ಇದೆ. ಫಸ್ಟು ಚುಕ್ಕಿ ಇಡಿ, 0 1 ಇದೆ, 0 1 ಇದೆ. ಆಯಿತಾ? ಆ್ಯಡ್ ಮಾಡಿ. 1 ಬರುತ್ತೆ, 1 ಬರುತ್ತೆ, 1 ಬರುತ್ತೆ, 1 ಬರುತ್ತೆ, 1.111. ಆನ್ಸರ್ ಏನು ಬರುತ್ತೆ? ಆನ್ಸರ್ ಬಿ. ಆನ್ಸರ್ ಬಿ. ಕ್ವಶನ್ ನಂಬರ್ 2 ನೋಡಿ. ಕ್ವಶನ್ ನಂಬರ್ 2 ಅಲ್ಲಿ ಇದನ್ನು ಡೆಸಿಮಲ್ ಫಾರ್ಮಿಗೆ ಕನ್ವರ್ಟ್ ಮಾಡಬೇಕಂತ ನೋಡಿ. ಯಾವ ರೀತಿ ಮಾಡ್ತೀರಾ? ಮಿಕ್ಸ್ಡ್ ಫ್ರ್ಯಾಕ್ಷನ್ ಇದೆ, ಮಿಶ್ರ ಭಿನ್ನರಾಶಿ ಆಗಿದೆ, ಅದು ವಿಷಮ ಭಿನ್ನರಾಶಿ ಮಾಡ್ಕೊಳ್ಳಿ. ಮಿಕ್ಸ್ಡ್ ಫ್ರ್ಯಾಕ್ಷನಿಂದ ಇಂಪ್ರಾಪರ್ ಫ್ರ್ಯಾಕ್ಷನ್. ಡಿನಾಮಿನೇಟ್ರಲ್ಲಿ ಏನಿದೆ ಅದನ್ನು ಬರ್ಕೊಳ್ಳಿ. 8 1s 8, 8 + 5 13 ಆಗುತ್ತೆ. 8 1 8, 8 + 5 13. ಆಯಿತಾ? ಈಗ 8ರಿಂದ 13ನ ಡಿವೈಡ್ ಮಾಡಿ. 8ರಿಂದ 13ನ ಡಿವೈಡ್ ಮಾಡಿ. 8 1 8. ಆಯಿತಾ? 5 ಬರುತ್ತೆ. ಡಿವೈಡ್ ಆಗಲ್ಲ, ಚುಕ್ಕಿ ಇಡಿ, 0 ಹಾಕಿ. 8 6 48. ಆಯಿತಾ? 50 48 8 ಕಳೆದ್ರೆ 2 ಬರುತ್ತೆ. ಈಗ ನೋಡಿ 1.6. ಇದೆಲ್ಲ ಆನ್ಸರು. ಆಯಿತಾ? 1.6. ಇದು ಬೇಕಾದ್ರೂ ಆನ್ಸರ್ ಆಗಿರ್ಬೋದು, ಇದಾರ ಆಗಿರ್ಬೋದು, ಇದಾರ ಆಗಿರ್ಬೋದು, ನಮಗೆ ಗೊತ್ತಿಲ್ಲ. ಇನ್ನು ನೆಕ್ಸ್ಟ್ ಸ್ಟೆಪ್ ಹೋಗಬೇಕು. ಆಯಿತಾ? ಪುನಃ 8 2 16. ಆಯಿತಾ? 4 ಬಂತು. 1.62, 1.62, 1.62, 1.62. ಪುನಃ ಆನ್ಸರ್ ಬರಲಿಲ್ಲ. ನೆಕ್ಸ್ಟ್ ಸ್ಟೆಪ್ ಹೋಗಿ. 8 5 40. 8 5 40. ಆನ್ಸರ್ ಏನು ಬರುತ್ತೆ? 1.625. ಆನ್ಸರ್ ಡಿ ಬರುತ್ತೆ. ಆನ್ಸರ್ ಡಿ ಬರುತ್ತೆ. ಕ್ವಶನ್ ನಂಬರ್ 3 ನೋಡಿ. ಇದನ್ನು ಸಿಂಪ್ಲಿಫೈ ಮಾಡಬೇಕು. ಫಸ್ಟ್ 8 ಇದೆ, 8 ಬರ್ಕೊಳ್ಳಿ. ಆಯಿತಾ? ನ್ಯೂಮರೇಟ್ರಲ್ಲಿ 5 ಇದೆ, 5 ಬರ್ಕೊಳ್ಳಿ. ಕೆಳಗಡೆ 1 0 ಇದೆ, 1 0 ಇದೆ, 1 ಅಂಕಿ ಆದಮೇಲೆ ಚುಕ್ಕಿ ಇಡಿ. ಪ್ಲಸ್ ನ್ಯೂಮರೇಟ್ರಲ್ಲಿ 3 ಇದೆ, 3 ಬರ್ಕೊಳ್ಳಿ. ಡಿನಾಮಿನೇಟ್ರಲ್ಲಿ 2 0 ಇದೆ, 1 ಅಂಕಿ 2 ಅಂಕಿ ಆದಮೇಲೆ ಚುಕ್ಕಿ ಇಡಿ. ಪ್ಲಸ್ ಇದೆ, ಪ್ಲಸ್ ಬರ್ಕೊಳ್ಳಿ. ನ್ಯೂಮರೇಟ್ರಲ್ಲಿ 1 ಇದೆ, 1 ಬರ್ಕೊಳ್ಳಿ. ಕೆಳಗಡೆ 3 zeros ಇದೆ, 1 ಅಂಕಿ 2 ಅಂಕಿ 3 ಅಂಕಿ 3 ಡಿಜಿಟ್ ಆದಮೇಲೆ ಚುಕ್ಕಿ ಇಡಿ. ನೆಕ್ಸ್ಟ್ ನೋಡಿ, 4 ಇದೆ, 4 ಬರ್ಕೊಳ್ಳಿ. ನ್ಯೂಮರೇಟ್ರಲ್ಲಿ ಕೆಳಗಡೆ 4 0 ಇದೆ, 1 2 3 4 4 ಡಿಜಿಟ್ ಆದಮೇಲೆ ಚುಕ್ಕಿ ಇಡಿ. ಆಯಿತಾ? ಈಗ ಆ್ಯಡ್ ಮಾಡಿ. ಆ್ಯಡ್ ಮಾಡಬೇಕಾದ್ರೆ 8.0 ಬರ್ಕೊಳ್ಳಿ, 0.5, 0.3, 0.01, 0.004. ಆ್ಯಡ್ ಮಾಡಿ. 4 ಬರುತ್ತೆ, 1 ಬರುತ್ತೆ, 3 ಬರುತ್ತೆ, 5 ಬರುತ್ತೆ, 8 ಬರುತ್ತೆ. ಆನ್ಸರ್ ಎ ಬರುತ್ತೆ. ಆನ್ಸರ್ ಎ. ಕ್ವಶನ್ ನಂಬರ್ 4 ನೋಡಿ.
ಡೆಸಿಮಲ್ ಫಾರ್ಮ್ ಅಂದಿದೆ, ಅದನ್ನು ಫ್ರ್ಯಾಕ್ಷನಾಗಿ ಕನ್ವರ್ಟ್ ಮಾಡಬೇಕು. ಆಯಿತಾ, ಡೆಸಿಮಲ್ ಇದೆ, ಹೆಂಗೆ ಕನ್ವರ್ಟ್ ಮಾಡ್ತೀರಾ? ಫಸ್ಟು ಡೆಸಿಮಲ್ ಪಾಯಿಂಟ್ ತೆಗೆದಾಕಿ, 5 1 2 5. ಆಯಿತಾ, ನೋಡಿ 1 2 3 3 ಡಿಜಿಟ್ ಆದಮೇಲೆ ಡೆಸಿಮಲ್ ಪಾಯಿಂಟ್ ಇದೆ. ಆಯಿತಾ, 1 2 3 3 ಡಿಜಿಟ್ ಆದಮೇಲೆ ಡೆಸಿಮಲ್ ಪಾಯಿಂಟ್ ಇದೆ. ಹಾಗಂದರೆ ಕೆಳಗಡೆ 1000 ಬರ್ಕೊಳ್ಳಿ, ಕೆಳಗಡೆ 3 0 ಹಾಕೊಳ್ಳಿ. 1 2 3 ಡಿಜಿಟ್ ಆದಮೇಲೆ ಡೆಸಿಮಲ್ ಪಾಯಿಂಟ್ ಇದೆ, ಡೆಸಿಮಲ್ ಪಾಯಿಂಟು. ಸೊ ಕೆಳಗಡೆ 3 0 ಹಾಕೊಳ್ಳಿ. ಆಯಿತಾ, ಇದನ್ನು ಸಿಂಪ್ಲಿಫೈ ಮಾಡಿ, ಡಿವೈಡ್ ಮಾಡಿ. ಹೆಂಗೆ ಮಾಡ್ತೀರಾ? 1000 ಇಂದ 5125 5000 ಆಗುತ್ತೆ. ಆಯಿತಾ, 125 ಆಗುತ್ತೆ. ಆಯಿತಾ, ಇದು ಕನ್ವರ್ಟ್ ಮಾಡಿ. ಡಿನಾಮಿನೇಟ್ರಲ್ಲಿ ಏನಿದೆ ಅದನ್ನು ಬರ್ಕೊಳ್ಳಿ. ಡಿನಾಮಿನೇಟ್ರಲ್ಲಿ ಏನಿದೆ ಅದನ್ನು ಬರ್ಕೊಳ್ಳಿ. ಮೇಲ್ಗಡೆ ರಿಮೈಂಡರು. ಆಯಿತಾ, ಕೋಶೆಂಟು ಇಲ್ಲಿ. ಇದು ಮಿಕ್ಸ್ಡ್ ಫ್ರ್ಯಾಕ್ಷನ್ ಆಗಿ ಕನ್ವರ್ಟ್ ಮಾಡಿದ್ದೀವಿ. ಇದು ನೋಡಿ, ಇದನ್ನು ನೋಡಿದ್ರೆ ಸಿಂಪ್ಲಿಫೈ ಮಾಡ್ಬೋದು ಅಂತ ಅನಿಸುತ್ತೆ. ಸೊ ಫರ್ದರ್ ಸಿಂಪ್ಲಿಫೈ ಮಾಡಿ. 25 5ಲಿ, ಆಯಿತಾ, 25ನ ಹಾಕ್ಲಿ. ಆಯಿತಾ, 5 1s 5 8s. ಆನ್ಸರ್ ಏನಾಗುತ್ತೆ? 5 ಬರ್ಕೊಡಿ. ನ್ಯೂಮರೇಟ್ರು 1 ಇದೆ, ಡಿನಾಮಿನೇಟ್ರು 8 ಇದೆ. ಆಯಿತಾ, 5 × 1/8 ಬರುತ್ತೆ. ಆನ್ಸರ್ ಸಿ ಬರುತ್ತೆ. ಆನ್ಸರ್ ಸಿ. ಕ್ವಶನ್ ನಂಬರ್ 5 ನೋಡಿ, ಡೆಸಿಮಲ್ ನಂಬರ್ ಇದೆ, ಅದನ್ನು ಫ್ರ್ಯಾಕ್ಷನಾಗಿ ಕನ್ವರ್ಟ್ ಮಾಡಬೇಕು. ಆಯಿತಾ, ಹೆಂಗೆ ಕನ್ವರ್ಟ್ ಮಾಡ್ತೀರಾ? ನೋಡಿ 1 2 2 ಡಿಜಿಟ್ ಆದಮೇಲೆ 2 ಡಿಜಿಟ್ ಆದಮೇಲೆ ಚುಕ್ಕಿ ಇದೆ. ಆಯಿತಾ, 2 ಡಿಜಿಟ್ ಆದಮೇಲೆ ಚುಕ್ಕಿ ಇದೆ. ಆಯಿತಾ, 125 ಅಂತ ಬರ್ಕೊಳ್ಳಿ, ಚುಕ್ಕಿ ತೆಗೆದಾಕಿ, ಡಿವೈಡೆಡ್ ಬೈ 1 2 2 ಡಿಜಿಟ್ ಆದಮೇಲೆ ಚುಕ್ಕಿ ಇದೆ, ಕೆಳಗಡೆ 2 0 ಹಾಕ್ಕೊಳ್ಳಿ, ಕೆಳಗಡೆ 2 0 ಹಾಕ್ಕೊಳ್ಳಿ. ಇದರಿಂದ ಇದನ್ನು ಡಿವೈಡ್ ಮಾಡಿ. 100 ಇಂದ 125ನ ಡಿವೈಡ್ ಮಾಡಿ. 100 25 ಬರುತ್ತೆ. ಆಯಿತಾ, ಇದನ್ನು ಮಿಕ್ಸ್ಡ್ ಫ್ರ್ಯಾಕ್ಷನಾಗಿ ಬರ್ಕೊಳ್ಳಿ. ಡಿನಾಮಿನೇಟ್ರಲ್ಲಿ ಏನಿದೆ ಅದನ್ನು ಬರ್ಕೊಳ್ಳಿ. 25 ಮೇಲೆ ಬರ್ಕೊಳ್ಳಿ, ಕೋಶೆಂಟ್ ಇಲ್ಲಿ ಬರ್ಕೊಳ್ಳಿ, 1 ಬರ್ಕೊಳ್ಳಿ. ಆಯಿತಾ, ಇದು ನೋಡಿದ್ರೆ ಸಿಂಪ್ಲಿಫೈ ಮಾಡ್ಬೋದು. 25 1s 25 4s. ಆನ್ಸರ್ ಏನು ಬರುತ್ತೆ? 1 × 1/4 ಬರುತ್ತೆ. 1 × 1/4. ಆನ್ಸರ್ ಎ. ಆನ್ಸರ್ ಎ. ಕ್ವಶನ್ ನಂಬರ್ 6 ನೋಡಿ, ಡೆಸಿಮಲ್ ನಂಬರ್ಸ್ ಇದೆ, ಅದನ್ನು ಆ್ಯಡ್ ಮಾಡಬೇಕು. ಫಸ್ಟು ಚುಕ್ಕಿ ಇಟ್ಕೊಳ್ಳಿ. ಈ ಕಡೆ 13 ಇದೆ, ಆ ಕಡೆ 3 ಇದೆ. ಫಸ್ಟು ಚುಕ್ಕಿ ಇಡಿ. ಈ ಕಡೆ 1 ಇದೆ, ಆ ಕಡೆ 3 ಇದೆ. ಫಸ್ಟು ಚುಕ್ಕಿ ಇಡಿ. ಈ ಕಡೆ 1 ಇದೆ, ಆ ಕಡೆ 00 33 ಇದೆ. ಫಸ್ಟು ಚುಕ್ಕಿ 0 1 2 3 ಇದೆ. ಆ್ಯಡ್ ಮಾಡಿ, ಸಿಂಪಲ್ ಆಗಿದೆ. 3 3 6 3 3 6 3 3 6 3 3 6 3 3 6 1 16.6666 ಇದೆ. ಆಯಿತಾ, ಆನ್ಸರ್ ಏನು ಬರುತ್ತೆ? ಡಿ ಬರುತ್ತೆ. ಆನ್ಸರ್ ಡಿ. ಕ್ವಶನ್ ನಂಬರ್ 7 ನೋಡಿ, ಡೆಸಿಮಲ್ ನಂಬರ್ನ ಆ್ಯಡ್ ಮಾಡಬೇಕು. ಫಸ್ಟ್ ಏನು ಮಾಡಬೇಕು? ಚುಕ್ಕಿ ಇಟ್ಕೊಳ್ಳಿ. ಈ ಕಡೆ 11 ಇದೆ, ಈ ಕಡೆ 1 ಇದೆ. ಚುಕ್ಕಿ ಇಟ್ಕೊಳ್ಳಿ. ಈ ಕಡೆ 11 ಇದೆ, ಈ ಕಡೆನೂ 1 ಇದೆ. ಆಯಿತಾ, ಅದುವೇ ಫಸ್ಟು ಚುಕ್ಕಿ ಇಡಿ. ಈ ಕಡೆ 11 ಇದೆ, ಆ ಕಡೆ 1 1 1 ಇದೆ. ಚುಕ್ಕಿ ಇಡಿ. ಈ ಕಡೆ 11 ಇದೆ, ಆ ಕಡೆ 1 1 1 1 4 1 ಇದೆ. ಆ್ಯಡ್ ಮಾಡಿ. 1 2 3 4 ಚುಕ್ಕಿ ಹಾಕೊಳ್ಳಿ. ಇದು 4 ಬರುತ್ತೆ, ಇದು 4 ಬರುತ್ತೆ. ಆನ್ಸರ್ ಡಿ. ಆನ್ಸರ್ ಡಿ ಬರುತ್ತೆ. ಕ್ವಶನ್ ನಂಬರ್ 8 ನೋಡಿ, ಆ್ಯಡ್ ಮಾಡಬೇಕು. ಫಸ್ಟು 7.0 ಬರ್ಕೊಳ್ಳಿ. ನೆಕ್ಸ್ಟು ಚುಕ್ಕಿ ಇಡಿ. ಈ ಕಡೆ 7 ಇದೆ, ಈ ಕಡೆ 0 0 7 ಇದೆ. ನೋಡಿ
70 ಇಟ್ಕೊಳ್ಳಿ, ಆ ಕಡೆ 007 ಇದೆ, ಈ ಕಡೆ 700 ಇದೆ, 700 ಆ ಕಡೆ 007 ಇದೆ. ಆಯಿತಾ? ಚುಕ್ಕಿ ಎಲ್ಲ ಒಂದೇ ಲೈನಲ್ಲಿ ಇರಬೇಕು. ಆ್ಯಡ್ ಮಾಡಿ. 7 1 7 7 7 14 7 3 21 ಆಗುತ್ತೆ, 0 ಬರುತ್ತೆ, ಇದು 14, 7 1 7 7 14, ಒಂದು ಕ್ಯಾರಿ 8 7 784.021. ಆನ್ಸರ್ ಏನು ಬರುತ್ತೆ? ಸಿ ಬರುತ್ತೆ. ಆನ್ಸರ್ ಸಿ. ಕ್ವಶನ್ ನಂಬರ್ 9 ನೋಡಿ, ಇದನ್ನು ಸಮ್ ಮಾಡಬೇಕು. ಫಸ್ಟು ಚುಕ್ಕಿ ಬರ್ಕೊಳ್ಳಿ, ಈ ಕಡೆ ಒಂದು, ಆ ಕಡೆ ಒಂದು. ಫಸ್ಟು ಚುಕ್ಕಿ ಬರ್ಕೊಳ್ಳಿ, ಈ ಕಡೆ 10 ಇದೆ, ಆ ಕಡೆ 0 1 ಇದೆ. ನೆಕ್ಸ್ಟು ಈ ಕಡೆ 100 ಇದೆ, ಆ ಕಡೆ 0 0 1 ಇದೆ. ಚುಕ್ಕಿ ಬರ್ಕೊಳ್ಳಿ, ಚುಕ್ಕಿ ಇದೆ, ಈ ಕಡೆ 8 8 8, ಆ ಕಡೆ 8 8 9. ಆ್ಯಡ್ ಮಾಡಿ. 9 1 10 0 1, 8 9 10 0 1, 8 9 10 0 1, 8 9 10 0 1, 8 9 10 0 1, ಇದು 10. ಅಂದರೆ 1000 ಬರುತ್ತೆ. 1000 ಅಂದರೆ ಆನ್ಸರ್ ಸಿ ಬರುತ್ತೆ. ಆನ್ಸರ್ ಸಿ. ಅವ್ನು ಡೈರೆಕ್ಟಾಗಿ 1000 ಅಂತ ಕೊಟ್ಟಿದ್ದಾರೆ. ಆನ್ಸರ್ ಸಿ. ಕ್ವಶನ್ ನಂಬರ್ 10 ನೋಡಿ. 20.2 -2 ಪ್ಲಸ್ 0.002 ಇದೆ. ಆಯಿತಾ? ಫಸ್ಟ್ ಏನು ಮಾಡಿ, ಇವೆರಡು ಆ್ಯಡ್ ಮಾಡಿ. ಇದು ಮತ್ತು ಇದನ್ನು ಆ್ಯಡ್ ಮಾಡಿ, ಎರಡನ್ನೂ ಕೂಡಿ. 20.2 ಇದೆ. ಆಯಿತಾ? ಫಸ್ಟು ಚುಕ್ಕಿ ಬರ್ಕೊಳ್ಳಿ, 002 ಇದೆ. ಆಯಿತಾ? ಆ್ಯಡ್ ಮಾಡಿ. ಆ್ಯಡ್ ಮಾಡಿದ್ರೆ ಏನು ಬರುತ್ತೆ? ಫಸ್ಟು ಚುಕ್ಕಿ ಇಟ್ಕೊಳ್ಳಿ, 202 ಬರುತ್ತೆ, ಇದು 20 ಬರುತ್ತೆ. ಆಯಿತಾ? ಸೊ ಇದನ್ನು ಮೈನಸ್ ಮಾಡಿ, ಸಬ್ಟ್ರಾಕ್ಟ್ ಮಾಡಿ. ಆಯಿತಾ? ಬಂದದ್ರಲ್ಲಿ ಮೈನಸ್ ಮಾಡಿ. 202 ಬರುತ್ತೆ, ಈ ಕಡೆ 20ರಲ್ಲಿ 2 ಮೈನಸ್ ಮಾಡಿದ್ರೆ 18, 18.202 ಬರುತ್ತೆ. ಆನ್ಸರ್ ಎ. ಆನ್ಸರ್ ಎ. ಕ್ವಶನ್ ನಂಬರ್ 11 ನೋಡಿ. ಇದರಿಂದ ಇದನ್ನು ಮೈನಸ್ ಮಾಡಬೇಕು. ಫಸ್ಟ್ ಇದನ್ನು ಬರ್ಕೊಳ್ಳಿ, ಚುಕ್ಕಿ ಇಡಿ, ಈ ಕಡೆ 1 ಇದೆ, ಆ ಕಡೆ 005 ಇದೆ. ಫಸ್ಟು ಚುಕ್ಕಿ ಇಟ್ಕೊಳ್ಳಿ, ಈ ಕಡೆ 0 ಇದೆ, ಆ ಕಡೆ 1 2 3 5 ಇದೆ. ಮೈನಸ್ ಮಾಡಿ. ಮೈನಸ್ ಮಾಡಿರಿ, 0 10ರಲ್ಲಿ 5 ಕಳೆದ್ರೆ 5 ಆಗುತ್ತೆ, ಇದು 4 ಆಗುತ್ತೆ, 4 ಆಗೋಯ್ತು, 0 0 1 ಬರುತ್ತೆ, 1.0045 ಬರುತ್ತೆ. ಆನ್ಸರ್ ಎ. ಆನ್ಸರ್ ಎ. ಕ್ವಶನ್ ನಂಬರ್ 12 ನೋಡಿ. ಇವೆರಡನ್ನೂ ಆ್ಯಡ್ ಮಾಡಬೇಕಂತೆ. ನೋಡಿ ಹೆಂಗೆ ಬರ್ಕೋತೀರಾ? ನ್ಯೂಮರೇಟರ್ 7 ಇದೆ, 7 ಬರ್ಕೊಳ್ಳಿ, ಕೆಳಗಡೆ 2 0 ಇದೆ. 2 0 ಅಂದರೆ 1 ಡಿಜಿಟು, 2 ಡಿಜಿಟ್ ಆದಮೇಲೆ ಚುಕ್ಕಿ ಇಡಿ. ಮೇಲ್ಗಡೆ 3 ಇದೆ, 3 ಬರ್ಕೊಳ್ಳಿ, ಕೆಳಗಡೆ 2 0 ಇದೆ. 2 0 ಇದ್ದರೆ 2 ಡಿಜಿಟ್ ಆದಮೇಲೆ ಚುಕ್ಕಿ ಇಡಿ. 1 ಡಿಜಿಟು, 2 ಡಿಜಿಟ್ ಆದಮೇಲೆ ಚುಕ್ಕಿ ಇಡಿ. ಆಯಿತಾ? ಎರಡು ಆ್ಯಡ್ ಮಾಡಿ. 0.7 0.3, 10ಕ್ಕೆ 0 10ಕ್ಕೆ 1, 0.10 ಬರುತ್ತೆ. ಆನ್ಸರ್ ಡಿ. ಕ್ವಶನ್ ನಂಬರ್ 13 ನೋಡಿ. ಆಯಿತಾ? ಇದು ಆಲ್ರೆಡಿ ಇಂಟ್ರೊಡಕ್ಷನ್ ಕ್ಲಾಸಲ್ಲಿ ಮಾಡಿಸಿದ್ದೀನಿ, ಇನ್ನೊಂದು ಸಲ ಮಾಡ್ತಾಯಿದ್ದೀನಿ ನೋಡಿ. ಆಯಿತಾ? ಇಲ್ಲಿ ಚುಕ್ಕಿ ಇದೆ, 25 7 2 1 ಅಂತ ಬರ್ಕೊಬಿಡಿ. ಆನ್ಸರ್ ಡೈರೆಕ್ಟಾಗಿ ಆನ್ಸರ್ ಬರ್ಕೊಳ್ಳಿ. ಇಲ್ಲಿ ನೋಡಿ 10 ಇದೆ, 10ಇಂದ ಮಲ್ಟಿಪ್ಲೈ ಮಾಡಿದರೆ 1 0 ಇದೆ, 1 0. ಈ ಚುಕ್ಕಿನ 1 ಡಿಜಿಟ್ ಆದಮೇಲೆ ಈ ಕಡೆ ಶಿಫ್ಟ್ ಮಾಡಿ. ಚುಕ್ಕಿ ಇಲ್ಲಿದೆ, 1 ಡಿಜಿಟ್ ಆದಮೇಲೆ ಇಲ್ಲಿ ಚುಕ್ಕಿ ಇಡಿ. ಈ ಚುಕ್ಕಿ ಟುವರ್ಡ್ಸ್ 10, ಈ ಚುಕ್ಕಿ ಇದೆಯಲ್ಲ ಟುವರ್ಡ್ಸ್ 10, 1 ಡಿಜಿಟು ಶಿಫ್ಟ್ ಆಗಬೇಕು. ಈ ಕಡೆಗೆ 1 ಡಿಜಿಟು ಶಿಫ್ಟ್ ಮಾಡಿ, ಇಲ್ಲಿದ್ದದ್ದು ಇಲ್ಲಿ ಬರುತ್ತೆ. ಆನ್ಸರ್ 257.21. ಆನ್ಸರ್ ಸಿ ಬರುತ್ತೆ. ಕ್ವಶನ್ ನಂಬರ್ 14 ನೋಡಿ. ಮಲ್ಟಿಪ್ಲೈ ಮಾಡಬೇಕಂತೆ. ಫಸ್ಟ್ ಏನು ಮಾಡಿ, ಚುಕ್ಕಿ ತೆಗೆದಾಕಿ. ನೋಡಿ 1 2 3, 3 ಡಿಜಿಟ್ ಆದಮೇಲೆ ಚುಕ್ಕಿದೆ, 3 ಡಿಜಿಟ್ ಆದಮೇಲೆ ಚುಕ್ಕಿದೆ, 1 ಡಿಜಿಟ್ ಆದಮೇಲೆ ಚುಕ್ಕಿ ಇದೆ. ಆಯಿತಾ?
ಅಂದರೆ ಟೋಟಲಾಗಿ 4 ಡಿಜಿಟ್ ಆದ್ಮೇಲೆ ಚುಕ್ಕಿ ಇಡಬೇಕು ಫೈನಲ್ ಆನ್ಸರು. ಫಸ್ಟು ಚುಕ್ಕಿ ತೆಗೆದಾಕಿ 192 ಇಂಟು 16 ಅಂತ ಬರ್ಕೊಳ್ಳಿ. ಮಲ್ಟಿಪ್ಲೈ ಮಾಡಿ. ಮಲ್ಟಿಪ್ಲೈ ಮಾಡೋದು ಏನು ಬರುತ್ತೆ 3072 ಬರುತ್ತೆ. ಆನ್ಸರ್ 3072 ಬರುತ್ತೆ. 3072 ಆಯಿತಾ. ಇಲ್ಲಿ ನೋಡಿ ಚುಕ್ಕಿ ತೆಗೆದು ಸೈಡಲ್ಲಿ ಇಟ್ಟಿದ್ದೀರಾ. ಚುಕ್ಕಿ ತೆಗೆದು ಸೈಡಲ್ಲಿ ಇಟ್ಟಿದ್ದೀರಾ ಅಂದರೆ ಇದೊಂದು ಊಟ ಮಾಡ್ಬೇಕಾದ್ರೆ ಮದುವೆಗಿದ್ದಲ್ಲಿ ಲಾಡು ತೆಗೆದು ಸೈಡಲ್ಲಿ ಇಡ್ತೀರಾ, ಆ ಥರ ಲಾಡು ತೆಗೆದು ಸೈಡಲ್ಲಿ ಇಟ್ಟಿದ್ದೀರಾ. ಕೊನೆಗೆ ಏನು ಮಾಡಿ ತಂದು ಮುಂದೆ ಇಡಿ. 4 ಡಿಜಿಟ್ ಆದ್ಮೇಲೆ ಚುಕ್ಕಿ ಇಡಬೇಕು. 1 2 3 4 ಡಿಜಿಟ್ ಆದ್ಮೇಲೆ ಚುಕ್ಕಿ ಇಡಿ. ಆನ್ಸರ್ ಏನು ಬರುತ್ತೆ 3072. ಆನ್ಸರ್ ಬಿ. ಆನ್ಸರ್ ಬಿ. ಕ್ವಶನ್ ನಂಬರ್ 15 ನೋಡಿ. 77.7777 ಡಿವೈಡೆಡ್ ಬೈ 11 ಅಂತ ಕೊಟ್ಟಿದ್ದಾನೆ ಆಯಿತಾ. ಫಸ್ಟ್ ಏನು ಮಾಡಿ ಚುಕ್ಕಿ ತೆಗೆದಾಕಿ 1 2 3 ಬೈ 11 ಅಂತ ಹಾಕೊಳ್ಳಿ. ಫಸ್ಟ್ ಚುಕ್ಕಿ ತೆಗೆದು ಆಚೆ ಇಡಿ. ಅಂದರೆ 4 ಡಿಜಿಟ್ ಆದಮೇಲೆ ಚುಕ್ಕಿ ಇಡಬೇಕು. 4 ಡಿಜಿಟ್ ಆದಮೇಲೆ ಚುಕ್ಕಿ ಇಡಬೇಕು. 4 ಡಿಜಿಟ್ ಆದಮೇಲೆ ಚುಕ್ಕಿ ಇದೆ. ಚುಕ್ಕಿ ತೆಗೆದು ಸೈಡಲ್ಲಿ ಇಟ್ಟಿದ್ದೀರಾ. ಸಿಂಪ್ಲಿಫೈ ಮಾಡಿ ಇದನ್ನು. 11ರಿಂದ 1 2 3 4 5 6 ಇದೆ ಆಯಿತಾ. 11 7 77 ಆಯಿತಾ. ಇದು 00 ಬರುತ್ತೆ. 2 ಡಿಜಿಟ್ನ ಕೆಳಗಡೆ ಇಳಿಸ್ಕೊಳ್ಳಿ. 2 ಡಿಜಿಟ್ ಕೆಳಗಡೆ ಇಳಿಸ್ಕೊಂಡು ಇಲ್ಲೊಂದು 0 ಹಾಕೋಬೇಕು ಆಯಿತಾ. ಪುನಃ 11 7 77 2 00 ಆಗುತ್ತೆ. ಪುನಃ 2 ಡಿಜಿಟನ್ನು ಕೆಳಗಡೆ ಇಳಿಸ್ಕೊಳ್ಳಿ. 2 ಡಿಜಿಟ್ ಕೆಳಗಡೆ ಬಂದರೆ ಇಲ್ಲೊಂದು 0 ಹಾಕಬೇಕು ಆಯಿತಾ. ಪುನಃ 11 7 77 00 ಆಯಿತು. ಆನ್ಸರ್ ಏನು ಬಂತು 70,707 ಬಂತು ಆಯಿತಾ. ಈಗ ಚಿಕ್ಕ ನೋಡಿ 4 ಡಿಜಿಟ್ ಆದಮೇಲೆ ಚುಕ್ಕಿ ಇಡಬೇಕು. 70707 1 2 3 4 4 ಡಿಜಿಟ್ ಆದಮೇಲೆ ಚುಕ್ಕಿ ಇಟ್ಟಿದ್ವಿ. ಆನ್ಸರ್ ಏನು ಬರುತ್ತೆ ಬಿ ಬರುತ್ತೆ. ಆನ್ಸರ್ ಬಿ. ಬಿ. ಕ್ವಶನ್ ನಂಬರ್ 16 ನೋಡಿ. 15.5 ಡಿವೈಡೆಡ್ ಬೈ 100 ಅಂತ ಇದೆ. ಎಷ್ಟು ಸಿಂಪಲಾಗಿ ಮಾಡ್ಬೋದು ಅಂತ ನೋಡಿ. 15.5 ಡಿವೈಡೆಡ್ ಬೈ 100 ಅಂತ ಬರ್ಕೊಳ್ಳಿ. ನೆಕ್ಸ್ಟ್ ಏನು ಮಾಡಿ ಮೇಲ್ಗಡೆ ಚುಕ್ಕಿ ತೆಗೆದಾಕಿ. ಮೇಲ್ಗಡೆ ಚುಕ್ಕಿ ತೆಗೆದ್ರೆ ಕೆಳಗಡೆ 1 0 ಆ್ಯಡ್ ಮಾಡ್ಕೋಬೇಕು. ಮೇಲ್ಗಡೆ ಒಂದು ಚುಕ್ಕಿ ತೆಗೆದಿದ್ದೀನಿ. 1 ಡಿಜಿಟ್ ಆದಮೇಲೆ ಚುಕ್ಕಿ ಇದೆ. ಕೆಳಗಡೆ 1 0 ಆ್ಯಡ್ ಮಾಡ್ಕೋತಾ ಇದ್ದೀನಿ ಆಯಿತಾ. 1 ಡಿಜಿಟ್ ಆದಮೇಲೆ ಚುಕ್ಕಿ ಇದೆ. ಚುಕ್ಕಿ ತೆಗೆದಿದ್ದೀನಿ. ಸೊ 1 0 ಆ್ಯಡ್ ಮಾಡ್ಕೊಂಡಿದ್ದೀನಿ. 1 ಚುಕ್ಕಿಗೆ 1 0, 1 0ಗೆ 1 ಚುಕ್ಕಿ ಆಯಿತಾ. ಅಷ್ಟೇ. ಸಿಂಪ್ಲಿಫೈ ಮಾಡಿ. ಹಿಂಗೆ ಮಾಡ್ಕೊತೀರಾ 155 ಅಂತ ಬರ್ಕೊಳ್ಳಿ ಆಯಿತಾ. 1 2 3 0 ಇದೆ. 0 ಇದ್ದರೆ 1 2 3 ಅಂಕಿ ಆದಮೇಲೆ ಚುಕ್ಕಿ ಇಡಿ ಆಯಿತಾ. ಆನ್ಸರ್ ಏನು ಬರುತ್ತೆ ಎ ಬರುತ್ತೆ. ನೀವು ತುಂಬ ಫಾಸ್ಟಾಗಿದ್ರೆ ಏನು ಮಾಡ್ಬೋದು ಗೊತ್ತಾ, ಡೈರೆಕ್ಟ್ ಇಲ್ಲೇ ಮಾಡ್ಬಿಡ್ಬೋದು ಆಯಿತಾ. ಇದೆಯಲ್ಲ ಚುಕ್ಕಿ ಇದೆಯಲ್ಲ ಕೆಳಗಡೆ 2 0 ಇದೆ. ಈ ಚುಕ್ಕಿನ ಈ ಕಡೆ 2 ಡಿಜಿಟ್ ಆದಮೇಲೆ ಇಲ್ಲಿ ಶಿಫ್ಟ್ ಮಾಡ್ಬೋದು ಆಯಿತಾ. ಆ ರೀತಿ ಬೇಕಾದ್ರೆ ನೀವು ಡೈರೆಕ್ಟಾಗಿ ತುಂಬ ಫಾಸ್ಟ್ ಇದ್ದರೆ ಆ ರೀತಿ ಬೇಕಾದರೆ ಮಾಡಬಹುದು. ಕ್ವಶನ್ ನಂಬರ್ 17 ನೋಡಿ. ಸಿಂಪ್ಲಿಫೈ ಮಾಡಿ ಅಂತ ಕೇಳಿದ್ದಾರೆ. ಇದು ಹೆಂಗೆ ಬರ್ಕೊಳ್ಳಿ 163.44 ಡಿವೈಡೆಡ್ ಬೈ 2.4 ಅಂತ ಬರ್ಕೊಳ್ಳಿ. ಮೇಲ್ಗಡೆ ನೋಡಿ 1 2 ಡಿಜಿಟ್ ಆದಮೇಲೆ ಚುಕ್ಕಿ ಇದೆ ಆಯಿತಾ. 2 ಡಿಜಿಟ್ ಆದಮೇಲೆ ಚುಕ್ಕಿ ಇದೆ. ಕೆಳಗಡೆ ನೋಡಿ 1 ಡಿಜಿಟ್ ಆದಮೇಲೆ ಚುಕ್ಕಿ ಇದೆ ಆಯಿತಾ. ಮೇಲ್ಗಡೆ 1 ಚುಕ್ಕಿ ಕ್ಯಾನ್ಸಲ್, ಕೆಳಗಡೆ 1 ಚುಕ್ಕಿ ಕ್ಯಾನ್ಸಲ್, ಉಳ್ಕೊಳ್ಳೋದು 1 ಚುಕ್ಕಿ ಬರುತ್ತೆ ಆಯಿತಾ. ಫೈನಲ್ ಆನ್ಸರ್ಗೆ 1 ಚುಕ್ಕಿ 1 ಡಿಜಿಟ್ ಆದಮೇಲೆ ಚುಕ್ಕಿ ಇಡಬೇಕು ಆಯಿತಾ. ಇದು ಈ ಥರ ಬರ್ಕೊಳ್ಳಿ 163.44 ಡಿವೈಡೆಡ್ ಬೈ 24 ಅಂತ ಮಾಡಿಕೊಂಡು ಡಿವಿಷನ್ ಮಾಡಿ. ಇದು ಹೆಂಗೆ ಮಾಡ್ತಾರೆ ಡಿವಿಷನ್ನು ನೋಡಿ. 24ಇಂದ 163.44 ಅಂತ ಬರ್ಕೊಂಡು ಡಿವಿಷನ್ ಮಾಡಿ ಆಯಿತಾ. ಇದೇನು ಬರುತ್ತೆ 144 ಬರುತ್ತೆ ಆಯಿತಾ. ಮೈನಸ್ ಮಾಡಿ ಏನು ಬರುತ್ತೆ ಇದನ್ನು 194
4 ಬರುತ್ತೆ, ಪುನಃ 8 192 ಬರುತ್ತೆ, ಪುನಃ 24 1 24 ಬರುತ್ತೆ ಆಯಿತಾ. 0 0 ಬರುತ್ತೆ. ಸಿಂಪ್ಲಿಫೈ ಮಾಡಿದ್ರೆ 681 ಆನ್ಸರ್ ಬರುತ್ತೆ ಆಯಿತಾ. 681 ಬರ್ಕೊಳ್ಳಿ. ಒಂದು ಚುಕ್ಕಿ ಇದೆಯಲ್ಲ, ಒಂದು ಡಿಜಿಟ್ ಆದಮೇಲೆ ಚುಕ್ಕಿಡಿ ಆಯಿತಾ. ಆನ್ಸರ್ ಏನು ಬರುತ್ತೆ? ಸಿ ಬರುತ್ತೆ, 68.1. ಕ್ವಶನ್ ನಂಬರ್ 18 ನೋಡಿ. 4 ಆಪ್ಷನ್ಸ್ ಇದೆ. ಇದರಲ್ಲಿ ಯಾವ ಆಪ್ಷನ್ನ ಸಾಲ್ವ್ ಮಾಡಿದ್ರೆ ಕೋಶೆಂಟ್ 36 ಬರುತ್ತೆ ಅಂತ ಕೇಳಿದ್ದಾನೆ. ಇದು ನೋಡಿ, 216/6 ಇದೆ, 216/6 ಇದೆ, 216/6 ಇದೆ, 216/6 ಇದೆ ಆಯಿತಾ. 216/6 ಇಂದ 216ನ ಡಿವೈಡ್ ಮಾಡಿ ಆಯಿತಾ. 6 3 18 ಆಯಿತಾ, 36 ಬರುತ್ತೆ. 6 6 36. ಇದರಲ್ಲಿ ಯಾವುದನ್ನು ಸಾಲ್ವ್ ಮಾಡಿದ್ರು ಆನ್ಸರ್ 36 ಬರುತ್ತೆ. ಎಕ್ಸಾಕ್ಟ್ ಯಾವ್ದು ಬರುತ್ತೆ ಅಂತ ಚೆಕ್ ಮಾಡಬೇಕು. 36 36 36 36 ಆಯಿತಾ. 1 ಸೆಕೆಂಡ್. ಈಗ ನೋಡಿ, ಮೇಲ್ಗಡೆ 1 2 3 ಡಿಜಿಟ್ ಆದಮೇಲೆ ಚುಕ್ಕಿ ಇದೆ, ಕೆಳಗಡೆ 1 ಡಿಜಿಟ್ ಆದಮೇಲೆ ಚುಕ್ಕಿ ಇದೆ. ಮೇಲ್ಗಡೆ 3 ಡಿಜಿಟ್ ಆದಮೇಲೆ ಚುಕ್ಕಿ ಇದೆ, ಕೆಳಗಡೆ 1 ಡಿಜಿಟ್ ಆದಮೇಲೆ ಚುಕ್ಕಿ ಇದೆ ಆಯಿತಾ. ಕ್ಯಾನ್ಸಲ್ ಆಗುತ್ತೆ, ಉಳ್ಕೊಳ್ಳೋದು 2 ಚುಕ್ಕಿ ಆಯಿತಾ. 2 ಚುಕ್ಕಿ ಅಂದರೆ 2 ಡಿಜಿಟ್ ಆದಮೇಲೆ ಚುಕ್ಕಿ ಬಿಡಿ ಆಯಿತಾ. 0.36 ಇದಲ್ಲ. ಸೆಕೆಂಡ್ ಒಂದು ನೋಡಿ, 1 2 3 ಡಿಜಿಟ್ ಆದಮೇಲೆ ಚುಕ್ಕಿ ಇದೆ, 3 ಡಿಜಿಟ್ ಆದಮೇಲೆ ಚುಕ್ಕಿದೆ, ಕೆಳಗಡೆ 2 ಡಿಜಿಟ್ ಆದಮೇಲೆ ಚುಕ್ಕಿದೆ, 1 2 ಆಯಿತಾ. 1 ಚುಕ್ಕಿ ಉಳ್ಕೊತು. 1 ಚುಕ್ಕಿ ಅಂದರೆ 1 ಡಿಜಿಟ್ ಆದಮೇಲೆ ಚುಕ್ಕಿಡಿ. 36 ಅಲ್ಲ, ಆನ್ಸರ್ ಬರಲಿಲ್ಲ. ಆನ್ಸರ್ 36 ಬರಲಿಲ್ಲ. ಇದು ನೋಡಿ, 1 2 3 ಮೇಲ್ಗಡೆ 3 ಡಿಜಿಟ್ ಆದಮೇಲೆ ಚುಕ್ಕಿ ಇದೆ, 1 2 3, ಕೆಳಗಡೆ 3 ಡಿಜಿಟ್ ಆದಮೇಲೆ ಚುಕ್ಕಿ ಇದೆ ಆಯಿತಾ. ಎಲ್ಲ ಕ್ಯಾನ್ಸಲ್ ಆಗುತ್ತೆ, ಆನ್ಸರ್ 36 ಬರುತ್ತೆ. ಆನ್ಸರ್ ಸಿ ಬರುತ್ತೆ. ಇದನ್ನು ಬೇಕಾದ್ರೆ ಒಂದು ಸಲ ಟ್ರೈ ಮಾಡಿ. 216 ಮೇಲ್ಗಡೆ ಚುಕ್ಕಿನೇ ಇಲ್ಲ, ಕೆಳಗಡೆ 1 ಚುಕ್ಕಿ ಇದೆ, ಕೆಳಗಡೆ 1 ಚುಕ್ಕಿ ಇದೆ ಅಂದರೆ ಮೇಲ್ಗಡೆ 1 0 ಹಾಕಬೇಕು. ಕೆಳಗಡೆ 1 ಚುಕ್ಕಿ ಇದೆ ಅಂದರೆ ಡಿನಾಮಿನೇಟರಲ್ಲಿ ಮೇಲ್ಗಡೆ 1 0 ಹಾಕಬೇಕು. ಆನ್ಸರ್ 360 ಬರುತ್ತೆ ಇದಕ್ಕೆ ಆಯಿತಾ. ಕ್ವಶನ್ ನಂಬರ್ 19 ನೋಡಿ. ಸಿಂಪ್ಲಿಫೈ ಮಾಡಿ ಅಂತ ಕೇಳಿದ್ದಾನೆ. 9 ಇದೆ, ಮೇಲ್ಗಡೆ 9 ಬರ್ಕೊಳ್ಳಿ, ಕೆಳಗಡೆ 2 0 ಇದೆ, ಇಲ್ಲಿ 1 2 ಡಿಜಿಟ್ ಆದಮೇಲೆ ಚುಕ್ಕಿ ಇಡಿ, ಪ್ಲಸ್ ಮೇಲ್ಗಡೆ 5 ಇದೆ, 5 ಬರ್ಕೊಳ್ಳಿ, ಕೆಳಗಡೆ 1 0 ಇದೆ, 1 ಅಂಕಿ ಆದಮೇಲೆ ಚುಕ್ಕಿ ಇಡಿ. ಈಗ ಆ್ಯಡ್ ಮಾಡಿ, 0.9 ಚುಕ್ಕಿ ಇಡಿ, 5 ಇದೆ, 5 ಬರ್ಕೊಳ್ಳಿ, 9 5 ಚುಕ್ಕಿ. ಆನ್ಸರ್ ಯಾವ್ದು ಬರುತ್ತೆ? ಎ ಬರುತ್ತೆ. ಆನ್ಸರ್ ಎ. ಕ್ವಶನ್ ನಂಬರ್ 20 ನೋಡಿ. ಕ್ವಶನ್ ನಂಬರ್ 20 ಇದೆ 0.10 ಡಿವೈಡೆಡ್ ಬೈ 0.2 ಅಂತ ಇದೆ ಆಯಿತಾ. ಮೇಲ್ಗಡೆ ನೋಡಿ, 1 2 ಡಿಜಿಟ್ ಆದಮೇಲೆ ಚುಕ್ಕಿ ಇದೆ, ಕೆಳಗಡೆ 1 ಡಿಜಿಟ್ ಆದಮೇಲೆ ಚುಕ್ಕಿ ಇದೆ ಆಯಿತಾ. ಚುಕ್ಕಿ ಕ್ಯಾನ್ಸಲ್ ಮಾಡಿ, 1 ಚುಕ್ಕಿ ಕ್ಯಾನ್ಸಲ್ ಆಯಿತು, 1 ಚುಕ್ಕಿ ಉಳ್ಕೊಳ್ತು ಆಯಿತಾ. 1 ಚುಕ್ಕಿ ಕ್ಯಾನ್ಸಲ್ ಆಯಿತು, 1 ಚುಕ್ಕಿ ಉಳಿದಿದೆ. ಈಗ 10/2, 2 1s 2 5s, ಆನ್ಸರ್ 5 ಬಂತು ಆಯಿತಾ. ನೋಡಿ, 1 ಚುಕ್ಕಿ ಉಳಿದಿದೆ, 1 ಡಿಜಿಟ್ ಆದಮೇಲೆ ಚುಕ್ಕಿ ಇಡಿ. ಆನ್ಸರ್ ಏನು ಬರುತ್ತೆ? ಬಿ ಬರುತ್ತೆ. ಆನ್ಸರ್ ಬಿ ಬರುತ್ತೆ. ಕ್ವಶನ್ ನಂಬರ್ 21 ನೋಡಿ. ಸಿಂಪ್ಲಿಫೈ ಮಾಡಿ. ಫಸ್ಟ್ 4 ಇದೆ, 4 ಬರ್ಕೊಳ್ಳಿ, 1 0 ಇದೆ, 1 ಡಿಜಿಟ್ ಆದಮೇಲೆ ಚುಕ್ಕಿ ಇಟ್ಕೊಳ್ಳಿ, 5 ಇದೆ, 5 ಬರ್ಕೊಳ್ಳಿ, 2 0 ಇದೆ, 1 2 ಡಿಜಿಟ್ ಆದಮೇಲೆ ಚುಕ್ಕಿ ಇಡಿ, 6 ಇದೆ, 6 ಬರ್ಕೊಳ್ಳಿ, ಕೆಳಗಡೆ 3 0 ಇದೆ, 1 2 3 0 ಆದಮೇಲೆ ಚುಕ್ಕಿ ಇಡಿ ಆಯಿತಾ. ಆ್ಯಡ್ ಮಾಡಿ, 0.4 0.5 6 ಆಯಿತಾ. 6 5 4 0.456 ಇದೆ. ಆನ್ಸರ್ ಏನು ಬರುತ್ತೆ? ಬಿ ಬರುತ್ತೆ. ಆನ್ಸರ್ ಬಿ. ಕ್ವಶನ್ ನಂಬರ್ 22 ನೋಡಿ. ಸಿಂಪ್ಲಿಫೈ ಮಾಡಿ. ಏನೇನು
1 ಡಿಜಿಟ್ ಆದಮೇಲೆ ಚುಕ್ಕಿ ಇದೆ, 1 ಡಿಜಿಟ್ ಆದಮೇಲೆ ಚುಕ್ಕಿ ಇದೆ ಆಯಿತಾ. ಟೋಟಲಾಗಿ 2 ಡಿಜಿಟ್ ಆದಮೇಲೆ ಚುಕ್ಕಿ ಇಡಬೇಕು ಫೈನಲ್ ಆನ್ಸರ್ಗೆ. ಚುಕ್ಕಿ ತೆಗೆದಾಕಿ 25 ಇಂಟು 25 ಅಂತ ಮಲ್ಟಿಪ್ಲೈ ಮಾಡಿ ಆನ್ಸರ್ 625 ಬರುತ್ತೆ ಆಯಿತಾ. ಫೈನಲ್ ಆನ್ಸರ್ಗೆ ಏನು ಮಾಡಿ 2 ಡಿಜಿಟ್ ಆದಮೇಲೆ ಚುಕ್ಕಿಡಿ, 1 2 ಡಿಜಿಟ್ ಆದಮೇಲೆ ಚುಕ್ಕಿಡಿ. ಆನ್ಸರ್ ಏನು ಬರುತ್ತೆ? ಎ ಬರುತ್ತೆ. ಆನ್ಸರ್ ಎ. ಕ್ವಶನ್ ನಂಬರ್ 23 ನೋಡಿ, ಸಿಂಪ್ಲಿಫೈ ಮಾಡಬೇಕಂತೆ. 2 3 1 0 2 ಸಬ್ಟ್ರ್ಯಾಕ್ಟ್ ಮಾಡಿ 1 1 2 ಬರುತ್ತೆ, ಚುಕ್ಕಿ ಬರುತ್ತೆ. ಆನ್ಸರ್ ಸಿ. ಸಿ. ಕ್ವಶನ್ ನಂಬರ್ 24 ನೋಡಿ, 1.32 ಡಿವೈಡೆಡ್ ಬೈ 0.4. ಫಸ್ಟು ಚುಕ್ಕಿ ಕ್ಯಾನ್ಸಲ್ ಮಾಡಿ. 2 ಡಿಜಿಟ್ ಆದಮೇಲೆ ಚುಕ್ಕಿ ಇದೆ, 1 ಡಿಜಿಟ್ ಆದಮೇಲೆ ಚುಕ್ಕಿ ಇದೆ. ಒಂದು ಚುಕ್ಕಿ ಕ್ಯಾನ್ಸಲ್ ಆಗುತ್ತೆ, 1 ಚುಕ್ಕಿ ಉಳ್ಕೊಳ್ಳುತ್ತೆ. ಇದನ್ನು 132/4 ಅಂತ ಬರ್ಕೊಳ್ಳಿ. ಸಿಂಪ್ಲಿಫೈ ಮಾಡಿ. ಸಿಂಪ್ಲಿಫೈ ಮಾಡಿದ್ರೆ ಆನ್ಸರ್ ನಿಮಗೆ 33 ಬರುತ್ತೆ ಆಯಿತಾ. 33 ಅಂದರೆ ಏನು ಮಾಡಿ, ಇಲ್ಲಿ 1 ಡಿಜಿಟ್ ಆದಮೇಲೆ ಚುಕ್ಕಿ ಇಡಬೇಕು. ಆನ್ಸರ್ 3.3 ಬರುತ್ತೆ. 1 ಡಿಜಿಟ್ ಆದಮೇಲೆ ಚುಕ್ಕಿ ಇಡಿ 33ಗೆ, ಆನ್ಸರ್ 3.3 ಬರುತ್ತೆ. ಆನ್ಸರ್ ಬಿ ಬರುತ್ತೆ. ಆನ್ಸರ್ ಬಿ. ಕ್ವಶನ್ ನಂಬರ್ 25 ನೋಡಿ, ಸಿಂಪ್ಲಿಫೈ ಮಾಡಬೇಕಂತೆ. 12 3s 12 1 12 12 24 12 3 36 36/10 ಬರುತ್ತೆ. ತುಂಬ ಸಿಂಪಲ್ ಆಗಿದೆ. 36 ಏನು ಮಾಡಿ 36 ಬರ್ಕೊಳ್ಳಿ, ಕೆಳಗಡೆ 10 ಇದೆ, 1 ಡಿಜಿಟ್ ಆದಮೇಲೆ ಚುಕ್ಕಿ ಇಡಿ ಆಯಿತಾ. ಇಷ್ಟೊಂದು ಸಿಂಪಲ್ ಪ್ರಾಬ್ಲಮ್ಮು ಇವತ್ತಿನ ದಿನಕ್ಕೆ ಎಕ್ಸಾಮ್ ಬರೋಲ್ಲ. ಜಸ್ಟ್ ಫಾರ್ ಪ್ರಾಕ್ಟೀಸು ನಿಮಗೆ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀನಿ ಅಷ್ಟೇ ಆಯಿತಾ. ಓಲ್ಡ್ ಕ್ವಶನ್ ಪೇಪರಲ್ಲಿ ಬರುತ್ತಲ್ಲ ಆ ರೀತಿ ಕ್ವಶನ್ಸು ನಿಮಗೆ ಎಕ್ಸಾಮ್ ಬರುತ್ತೆ. ಇದು ನಿಮಗೆ ಸಣ್ಣ ಪುಟ್ಟ ಪ್ರಾಬ್ಲಮ್ ಏನಿಲ್ಲ ಪ್ರಾಕ್ಟೀಸ್ ಮಾಡಿ ಅಂದ್ಬಿಟ್ಟು ಇದು ಮಾಡ್ತಾಯಿದ್ದೀನಿ. ಅದಕ್ಕೆಲ್ಲ ಬೇಸ್ ಆಗುತ್ತೆ. ಡಿಫಿಕಲ್ಟ್ ಪ್ರಾಬ್ಲಮ್ಗೆಲ್ಲ ಈ ಥರ ಪ್ರಾಬ್ಲಮ್ ಎಲ್ಲ ಬೇಸ್ಮೆಂಟ್ ಇದ್ದಂಗೆ, ಅದಕ್ಕೋಸ್ಕರ ಸಾಲ್ವ್ ಮಾಡಿಸ್ತಾ ಇದ್ದೀನಿ ನಾನು ಆಯಿತಾ. 3.6 ಆನ್ಸರ್ ಸಿ ಬರುತ್ತೆ. ಆನ್ಸರ್ ಸಿ.